ಗೌರಿ ಲಂಕೇಶ್ ಹತ್ಯೆ ಆರೋಪಿಗಳಿಂದ ಸಭೆಯನ್ನ ಮಾಡಲಾಗಿದೆ. ವಿಜಯಪುರದ ಖಾಸಗಿ ಹೋಟೆಲ್ನಲ್ಲಿ ಗೌಪ್ಯ ಸಭೆಯನ್ನು ನಡೆಸಲಾಗಿದೆ. ಆರೋಪಿ ಶ್ರೀಕಾಂತ್ ಪಂಗಾರ್ಕರ್ ನೇತೃತ್ವದಲ್ಲಿ ನಡೆದಿರುವಂತಹ ಸಭೆ ಇದು. ಸಭೆಯಲ್ಲಿ ಹಿಂದೂ ಸಂಘಟನೆ ಕಾರ್ಯಕರ್ತರು ಸಹ ಭಾಗಿಯಾಗಿದ್ದಾರೆ. ಮತ್ತೊಬ್ಬ ಆರೋಪಿ ಮನೋಹರ ಎಡವೆ ಸಹ ಭಾಗಿಯಾಗಿರೋದು ಸಭೆಯಲ್ಲಿ. ಮುಂಬೈ ಪಾಲಿಕೆ ಚುನಾವಣೆಯಲ್ಲಿ ಗೆದ್ದಿದ್ರು ಶ್ರೀಕಾಂತ್. ಗೌರಿ ಲಂಕೇಶ್ ಹತ್ಯೆ ಕೇಸ್ನಲ್ಲಿ ಬಂಧಿಸಲಾಗಿತ್ತು ಶ್ರೀಕಾಂತ್ನನ್ನ. ಬಳಿಕ 2024ರಲ್ಲಿ ಜಾಮೀನಿನ ಮೇಲೆ ಹೊರಗೆ ಬಂದಿತ್ತು. ಗೌರಿ ಲಂಕೇಶ್ ಹತ್ಯೆ ಕೇಸ್ನಲ್ಲಿ ವಿಜಯಪುರದ ಕೆಲವರನ್ನ ಬಂಧನ ಮಾಡಲಾಗಿತ್ತು. ಇದೀಗ ವಿಜಯಪುರದಲ್ಲಿ ಗೌಪ್ಯ ಸಭೆಯನ್ನು ನಡೆಸಿದ್ದಾರೆ. ವಿಜಯಪುರದಲ್ಲಿ ಗೌಪ್ಯ ಸಭೆಯನ್ನು ನಡೆಸಿರೋದು ಶ್ರೀಕಾಂತ್ ಪಂಗಾರ್ಕರ್. ಈ ಬಗ್ಗೆ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಗುರುರಾಜ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗುರುರಾಜ್, ಆರೋಪಿಗಳಿಂದ ಗೌಪ್ಯ ಸಭೆಯನ್ನು ನಡೆಸಿರುವಂತಹದ್ದು ಏನಿರ್ಬೋದು, ಇದರ ಸೀಕ್ರೆಟ್? ಅರುಣ್, ಏನಂತಂದ್ರೆ ವಿಜಯಪುರ ನಗರದ ಖಾಸಗಿ ಹೋಟೆಲ್ ಅಲ್ಲಿ ಒಂದು ಸಭೆ ನಡೆದಿರುವಂತದ್ದು. ಇತ್ತೀಚೆಗಷ್ಟೇ ಮಹಾರಾಷ್ಟ್ರದ ಮಹಾನಗರ ಪಾಲಿಕೆ ಚುನಾವಣೆ ನಡೆದಿತ್ತು ಮುಂಬೈ. ಅದರಲ್ಲಿ ಜಲನಾ ವಿಧಾನ ಕ್ಷೇತ್ರದಿಂದ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ್ರು. ಅದಾದ ಬಳಿಕ ಪ್ರಚಾರ ಆಗಿತ್ತು ಅಂದ್ರೆ ಗೌರಿ ಲಂಕೇಶ್ ಹತ್ಯೆ ಪ್ರಕರಣದ ಬಳಿಕ ಜಾಮೀನು ಸಿಕ್ಕ ಬಳಿಕ ಅವರು ಮಹಾರಾಷ್ಟ್ರಕ್ಕೆ ಹೋಗಿದ್ರು. ಅದಾದ ಬಳಿಕ ಅಷ್ಟಾಗಿ ಸುದ್ದಿ ಆಗಿರಲಿಲ್ಲ. ಆದ್ರೆ ಮೊನ್ನೆ ಚುನಾವಣಾ ಫಲಿತಾಂಶದ ಬಳಿಕ ಅವರು ಸುದ್ದಿ ಆಗಿದ್ರು. ಅದಾದ ಬಳಿಕ ಈಗ ವಿಜಯಪುರಕ್ಕೆ ಬಂದು ಸಭೆಯನ್ನ ಮಾಡಿರುವಂತದ್ದು. ಅವ್ರ ಜೊತೆ ಸಭೆಯಲ್ಲಿ ಇದೇ ಪ್ರಕರಣದಲ್ಲಿ ಗುರುತಿಸಿಕೊಂಡಿರುವಂತಹ ಬೇರೆಯವ್ರ ಸಹಿತ ಕಾಣಿಸ್ಕೊಂಡಿದ್ರು. ಜೊತೆಗೆ ಸ್ಥಳೀಯ ಹಿಂದೂ ಸ್ವರ ಸಂಘಟನೆ ಮುಖಂಡರು ಸಹಿತ ಕಾಣಿಸ್ಕೊಂಡಿದ್ರು. ಆದ್ರೆ ಸಭೆ ಯಾವ ಉದ್ದೇಶಕ್ಕೆ ಮಾಡಿದ್ರು ಅಂತ ಹೇಳಿ ಅದು ಇನ್ನೂ ಮಾಹಿತಿಯನ್ನು ಲಭ್ಯವಾಗಿಲ್ಲ. ಜೊತೆಗೆ ಅವರು ಸಹಿತ ಇದ್ರ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ. ಆದ್ರೆ ವಿಜಯಪುರದಲ್ಲೇನೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಪರಶುರಾಮ್ ವಾಗ್ಮಡೆ ಸೇರಿದಂತೆ ಬೇರೆ ಬೇರೆ ಆರೋಪಿಗಳು ಗೌರಿ ಲಂಕೇಶ್ ಹತ್ಯೆ ಪ್ರಕರಣದಲ್ಲಿ ವಿಜಯಪುರದಲ್ಲೇ ಬಂಧಿತರಾಗಿದ್ರು. ಹಾಗಾಗಿ ವಿಜಯಪುರದಲ್ಲಿ 2-3 ಜನ ಈ ಪ್ರಕರಣಕ್ಕೆ ಬಂಧಿತರಾಗಿದ್ದಕ್ಕೂ ಮತ್ತೆ ಇವರು ಇಲ್ಲಿ ಬಂದು ಸಭೆ ಮಾಡಿದಕ್ಕೂ ಮಹತ್ವ ಇರೋದ್ರಿಂದಾಗಿ ಯಾಕೆ ಸಭೆ ಮಾಡಿದ್ರು ಅನ್ನೋ ಇನ್ನಷ್ಟೇ ತಿಳಿಬೇಕಿರುವಂತದ್ದು. ಅರುಣ್, ಧನ್ಯವಾದ ಗುರುರಾಜ್ ಡೀಟೇಲ್ಸ್ಗೆ.